ನಟ ದರ್ಶನ್ ಹೇಗಾದ್ರೂ ಮಾಡಿ ಆಚೆ ಕರೆ ತರಲೇಬೇಕು ಅಂತ ಒಂದ್ ಕಡೆ ಅವರ ಪತ್ನಿ ವಿಜಯಲಕ್ಷ್ಮಿ ಮಾಡದ ಪೂಜೆ ಪುನಸ್ಕಾರಗಳಿಲ್ಲ, ಹೋಮ ಹವನಗಳಿಲ್ಲ. ಈಗ ಬರೀ ಅವರ ಪತ್ನಿ ಅಭಿಮಾನಿಗಳು ಮಾತ್ರ ಅಲ್ಲ, ಇಡೀ ಚಿತ್ರರಂಗದ ಗಣ್ಯರು ಕೂಡ ಪೂಜೆ ಪುನಸ್ಕಾರದ ಮೊರೆ ಹೋಗಿದ್ದಾರೆ. ಆದ್ರೆ ಕುತೂಹಲ ಇರೋದು ಆ ಇಬ್ಬರು ನಟರು ಕೂಡ ಭಾಗಿಯಾಗ್ತಾರೆ ಅಂತ. ಆಗ್ತಾರಾ ಇಲ್ವಾ? ಆ ಕುತೂಹಲಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ. ಯಾರವರು ಭಾಗಿ ಆಗ್ತಾರಾ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೊರ್ಕಿಗಾಗಿ ಸ್ಯಾಂಡಲ್ವುಡ್ ಪೂಜೆ, ಹೋಮಕ್ಕೆ ಬರ್ತಾರ ಕಿಚ್ಚ ಯಶ್. ಹೊರಗಡೆ ತಳುಕು ಒಳಗಡೆ ಹುಳುಕು ಅನ್ನೋ ಮಾತಿದೆ. ಈ ಒಂದು ಮಾತು ಪೊರ್ಕಿ ಬಾಸ್ ದರ್ಶನ್ಗೆ ಅನ್ವಯ ಆಗ್ತಿದೆ. ಕಟ್ಟಿಕೊಂಡ ಹೆಂಡತಿ ಇದ್ರು ಯಾವಳಿಗೋಸ್ಕರನೋ ರೇಣುಕಸ್ವಾಮಿಯನ್ನ ಕೊಂದು ಜೈಲು ಸೇರಿದ್ದಾರೆ ನಟ ದರ್ಶನ್. ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಯಾವೊಬ್ಬ ನಟನು ತುಟಿಕ್ ಪಿಟಿಕ್ ಅಂತ ಪ್ರತಿಕ್ರಿಯೆ ನೀಡಿಲ್ಲ. ಆದ್ರೀಗ ದರ್ಶನ್ ಬಿಡುಗಡೆಗಾಗಿ ಪ್ರಾರ್ಥಿಸಲು ಸ್ಯಾಂಡಲ್ವುಡ್ ಕಲಾವಿದರ ನೇತೃತ್ವದಲ್ಲಿ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗುತ್ತಿದೆ. ಮೂಲಗಳ ಪ್ರಕಾರ ಆಗಸ್ಟ್ 14ರಂದು ಬೆಂಗಳೂರಿನಲ್ಲಿರುವ ಕಲಾವಿದರ ಸಂಘದ ಕಚೇರಿಯಲ್ಲಿ ವಿಶೇಷ ಪೂರ್ಣಾಹುತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಕಲಾವಿದರಿಗೂ ಭಾಗವಹಿಸುವಂತೆ ಆಹ್ವಾನ ನೀಡಲಾಗಿದೆ. ನಟ ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಮತ್ತು ನಟ ದೊಡ್ಡಣ್ಣ ಅವರ ನೇತೃತ್ವದಲ್ಲಿ ಈ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಲಾಗಿದೆ. ಸ್ಯಾಂಡಲ್ವುಡ್ನ ಹಿರಿಯ ನಟ ಶಿವರಾಜ್ ಕುಮಾರ್, ಉಪೇಂದ್ರ, ಸುದೀಪ್ ಮತ್ತು ಯಶ್ ಅವರಿಗೂ ಆಹ್ವಾನ ನೀಡಲಾಗಿದೆ. ಆದರೆ ಈ ಪೂಜೆಗೆ ನಟ ಹಾಗೂ ಒಂದು ಕಾಲದಲ್ಲಿ ದರ್ಶನ್ ಕುಚಿಕು ಆಗಿದ್ದ ಕಿಚ್ಚ ಸುದೀಪ್ ಭಾಗಿಯಾಗ್ತಾರೆ ಎಂಬ ಪ್ರಶ್ನೆ ಎದುರಾಗಿದೆ. ಚಂದನವನದಲ್ಲಿ ನಟ ದರ್ಶನ್ಗೆ ಸಾಕಷ್ಟು ಆತ್ಮೀಯರು ಇದ್ದಾರೆ. ಅನೇಕ ಕಲಾವಿದರು ಈ ಯಾಗದಲ್ಲಿ ಭಾಗವಹಿಸುವುದು ಖಚಿತವಾಗಿದೆ. ಧನ್ವೀರ್, ವಿನೋದ್ ಪ್ರಭಾಕರ್ ಸೇರಿದಂತೆ ಅನೇಕರು ಪಾಲ್ಗೊಳ್ಳುವ ಸಾಧ್ಯತೆ ಇದೆ. ಕನ್ನಡ ಚಿತ್ರರಂಗದಲ್ಲಿ ವರ್ಷಕ್ಕೆ ಕನಿಷ್ಠ ಒಂದಾದರೂ ಸಿನಿಮಾ ಮಾಡುತ್ತಾ ಸಿನಿಮಾ ಕಲಾವಿದರು ಚಿತ್ರಮಂದಿರಗಳಿಗೆ ಜೀವ ತುಂಬುತ್ತಿದ್ದ ದರ್ಶನ್ ಜೈಲು ಪಾಲಾಗಿದ್ದಾರೆ. ಇನ್ನೂ ಕೆಲವು ನಟರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡುತ್ತಿದ್ದು ವರ್ಷಾನುಗಟ್ಟಲೆ ತೆಗೆದುಕೊಳ್ಳುತ್ತಿದ್ದಾರೆ. ಆದ್ರೀಗ ದರ್ಶನ್ ಜೈಲು ಪಾಲಾಗಿರೋದು ಸಾಕಷ್ಟು ಸಂಕಷ್ಟಕ್ಕೀಡಾಗಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇವೆ. ಒಟ್ಟಲ್ಲಿ ಪೂಜೆ ಪುನಸ್ಕಾರಕ್ಕಾಗಿ ವಿಜಯಲಕ್ಷ್ಮಿ ವಿವಿಧ ಹೋಮ ಹವನ ಮಾಡುತ್ತಿದ್ದಾರೆ. ಈಗ ಸ್ಯಾಂಡಲ್ವುಡ್ ಕಲಾವಿದರು ಪೂಜೆ ನಡೆಸುತ್ತಿದ್ದು ದೇವರು ಕೃಪೆ ತೋರ್ತಾನೆ ಎಂದು ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಒಂದ್ ಕಡೆ ಅವ್ರನ್ನ ಹೇಗಾದ್ರೂ ಮಾಡಿ ಆಚೆ ತರಲೇಬೇಕು ಅಂತ ಲೀಗಲ್ ಫೈಟ್ ಮಾಡೋದಕ್ಕೆ ಅವರ ಪರ ವಕೀಲರು ಕೂಡ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ. ಈಗ ಲೀಗಲ್ ಫೈಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ತಯಾರಿಗಳಾಗ್ತಾ ಇದೆ, ಏನೆಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ, ಆ ಕುರಿತ ಒಂದು ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಕಾಟೇರನನ್ನ ಬಿಡಿಸೋಕೆ ನಡೀತಿದೆ ಹೊಸ ಪ್ಲಾನ್. ದರ್ಶನ್ ಅತ್ಯಾಪ್ತರಿಂದ ಕಾನೂನು ಹೋರಾಟಕ್ಕೆ ಸಜ್ಜು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ದಾಸ ಕಂಗಾಲಾಗಿ ಹೋಗಿದ್ದಾನೆ. ಯಾವಾಗಾದ್ರೂ ಹೊರಗೆ ಬರ್ತೀನಿ ಅಂತ ಪರದಾಡ್ತಿದ್ದಾನೆ. ಹೆತ್ತ ಪತ್ನಿ ವಿಜಯಲಕ್ಷ್ಮಿ ಕೂಡ ಪತಿಗಾಗಿ ಟೆಂಪಲ್ ರನ್ ಮಾಡ್ತಿದ್ದಾರೆ. ಆದ್ರೀಗ ದರ್ಶನ್ ಬಿಡಿಸೋಕೆ ಹೊಸ ಪ್ಲಾನ್ ಮಾಡಲಾಗಿದೆಯಂತೆ. ಲೀಗಲ್ ಆಗಿಯೇ ಹೊರತರೋಕೆ ದಾಸನ ಕಡೆಯವರ ಟೀಮ್ ವರ್ಕ್ ಮಾಡ್ತಿದೆಯಂತೆ. ಜಾಮೀನು ಅರ್ಜಿ ಹಾಕುವ ಮುಂಚೆಗೆ ಲೀಗಲ್ ಆಗಿ ಸ್ಟ್ರಾಂಗ್ ಆಗಲು ಸಜ್ಜಾಗಿದ್ದಾರೆ. ಪೊಲೀಸರಿಗೆ ಸಿಕ್ಕ ಸಾಕ್ಷ್ಯಗಳ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರಂತೆ. ಎಲ್ಲಿವರೆಗೆ ದಾಸನ ವಿರುದ್ಧ ಏನೆಲ್ಲ ಸಾಕ್ಷಿಗಳು ಸಿಕ್ಕಿವೆ, ಅವೆಲ್ಲ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದರ ಪರಿಶೀಲನೆಗೆ ಮುಂದಾಗಿದ್ದಾರಂತೆ. ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ಮುಂದಿನ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದಾರೆ. ಈವರೆಗೆ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ದಾಸನ ಕಡೆಯವರು ಕಲೆಕ್ಟ್ ಮಾಡಿದ್ದಾರೆ. ಅಲ್ಲದೆ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾಗಿಂದ ಹಿಡಿದು ಜೈಲು ಅವಧಿ ವಿಸ್ತರಣೆವರೆಗೆ ಸಲ್ಲಿಸಿರುವ ರಿಮ್ಯಾಂಡ್ ಅರ್ಜಿ ಸಂಗ್ರಹಿಸಿದ್ದಾರೆ. ಎಲ್ಲ ಅರ್ಜಿಗಳನ್ನ ಪಿನ್ ಟು ಪಿನ್ ಓದಿ ಮಾಹಿತಿ ಕಲೆ ಹಾಕಿದ್ದಾರೆ. ಸದ್ಯ ದರ್ಶನ್ ವಿರುದ್ಧ ಸಿಕ್ಕಿರೋ ಸಾಕ್ಷಿಗಳು ಏನು, ಪೊಲೀಸರು ಏನೆಲ್ಲ ಸಾಕ್ಷಿಗಳನ್ನ ಪರಿಗಣಿಸಿದ್ದಾರೆ, ಎಲ್ಲ ಮಾಹಿತಿಯನ್ನ ದರ್ಶನ್ ಕಡೆಯವರು ಸಂಗ್ರಹಿಸಿ ಈಗಿನಿಂದಲೇ ಕಾನೂನು ರೀತಿಯ ಹೋರಾಟಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾರೆ. ಈಗ ಅವ್ರನ್ನ ಆಚೆ ತರೋದಕ್ಕೆ ಲೀಗಲ್ ಫೈಟ್ಗೆ ತಯಾರಿಗಳಾಗ್ತಾ ಇದೆ. ಲೀಗಲ್ ಫೈಟ್ ಹೇಗಿರುತ್ತೆ, ಯಾವ ರೀತಿ ತಯಾರಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಲೀಗಲ್ ಫೈಟ್ಗೆ ತಯಾರಿ. ದರ್ಶನ್ ಪರ ಕೆಲ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಅಂತ ಅವರ ಆಪ್ತರು. ಕಾರಣ ಪೊಲೀಸರ ತನಿಖೆ ಇರಬಹುದು, ಈ ಪ್ರಕರಣದಲ್ಲಿ ಕಲೆ ಹಾಕಿರುವ ಸಾಕ್ಷ್ಯಗಳು ಎಲ್ಲದರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಲಾಗ್ತಾ ಇದೆ. ಈಗಾಗಲೇ ಕೊಲೆಗೆ ಸಂಬಂಧ ಹಲವು ಸಾಕ್ಷ್ಯಗಳನ್ನ ಕೂಡ ಪೊಲೀಸರು ಕಲೆ ಹಾಕಿದ್ದಾರೆ. ಎಷ್ಟು ಬೇಕೋ ಅಷ್ಟು ಸ್ಟ್ರಾಂಗ್ ಮಾಡಿ ಒಂದ್ ಕಡೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರು ಪರ್ಮನೆಂಟ್ ಆಗಿ ಜೈಲು ಪಾಲಾಗಬೇಕು ಅಂತ ಪೊಲೀಸರು ತಯಾರಿ ಮಾಡ್ಕೊಂಡಿದ್ದಾರೆ. ಅದೇ ಮಾಹಿತಿಯನ್ನ ಈಗ ದರ್ಶನ್ ಆಪ್ತರು ಕಲೆ ಹಾಕ್ತಿದ್ದಾರೆ. ಈ ಸಾಕ್ಷ್ಯಗಳ ಬಗ್ಗೆ ಆಪ್ತರಿಂದ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಕಾರಣ ಲೀಗಲ್ ಫೈಟ್ ಆಗಬೇಕು ಅಂದ್ರೆ, ಕಾನೂನಿನ ಮುಂದೆ ನಾವು ಹೋರಾಡಬೇಕು ಅಂತ ಅಂದ್ರೆ ಈಗ ದಾಖಲಾಗಿರುವಂತಹ ಪ್ರಕರಣ ಜೊತೆಗೆ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ವಾದ ಮಂಡನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ತಯಾರಿಗಳು. ದರ್ಶನ್ ವಿರುದ್ಧ ಏನೆಲ್ಲ ಸಾಕ್ಷ್ಯಗಳು ಇಲ್ಲಿ ತನಕ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದಾಖಲಾಗಿರಬಹುದು, ಆ ಬಗ್ಗೆ ಮಾಹಿತಿಯನ್ನ ಅವರ ಆಪ್ತರು ಕಲೆ ಹಾಕ್ತಿದ್ದಾರಂತೆ. ಇನ್ಫ್ಯಾಕ್ಟ್ ವಕೀಲರು ಅವರ ಪರವಾಗಿ ಅವೆಲ್ಲ ಎಷ್ಟು ಸತ್ಯ ಅನ್ನೋದನ್ನ ಪರಿಶೀಲನೆಗೆ ಮುಂದಾಗ್ತಿದ್ದಾರಂತೆ ಆಪ್ತರು. ಅಂದ್ರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದರ್ಶನ್ ಅವರ ಪಾತ್ರ ಏನು, ಯಾವೆಲ್ಲ ಅಂಶಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ, ನಾವು ಯಾವ ರೀತಿ ಕಾನೂನು ಸಮರ ಮುಂದುವರಿಸಬೇಕು ಆ ಬಗ್ಗೆ ಪ್ರಿಪರೇಷನ್ ಆಗ್ತಾ ಇದೆ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಮುಂದಿನ ಹೋರಾಟ ಮಾಡೋದಕ್ಕೆ ದರ್ಶನ್ ಪರ ಆಪ್ತರು ಎಲ್ಲಾ ರೀತಿಯ ತಯಾರಿ ಮಾಡ್ಕೊಳ್ತಿದ್ದಾರೆ ಎನ್ನುವಂತಹ ವಿಚಾರ. ಮತ್ತೊಂದು ಪ್ರಮುಖ ಅಂಶ ಗಮನಿಸಬೇಕು. ಈಗ 14-15 ದಿನ ಅವರ ನ್ಯಾಯಾಂಗ ಬಂಧನದ ಅವಧಿ ಮುಕ್ತಾಯ ಆಗ್ತಾ ಇದ್ದಂತೆ ಪೊಲೀಸರು ಒಂದು ರಿಮಾಂಡ್ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಲ್ಲ ಕೋರ್ಟ್ಗೆ, ಆ ಅಪ್ಲಿಕೇಶನ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಏನೇನು, ಅದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವ ರೀತಿ ವಾದ ಮಂಡನೆ ಮಾಡಬೇಕು, ಆ ಅಪ್ಲಿಕೇಶನ್ ಅನ್ನ ಕೂಡ ಈಗ ಆ ಕಾಪಿಗಳನ್ನ ಕೂಡ ತಮ್ಮ ಪರವಾಗಿ ಪಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ಅರ್ಜಿಗಳನ್ನ ಪಿನ್ ಟು ಪಿನ್ ಓದಿ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ದರ್ಶನ್ ಪರ ವಕೀಲರು ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲಾ ವಿಚಾರಗಳನ್ನ ಮುಂದಿಟ್ಕೊಂಡು ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆ ಆದಾಗ, ಇವರ ಪರವಾಗಿ ಜಾಮೀನು ಅರ್ಜಿ ಸಲ್ಲಿಕೆ ಆದಾಗ ಈ ಎಲ್ಲ ಅಂಶಗಳನ್ನ ಮುಂದಿಟ್ಟು ವಾದ ಮಂಡನೆ ಮಾಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗಲೇ ಲೀಗಲ್ ಫೈಟ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ತಯಾರಿಗಳನ್ನ ದರ್ಶನ್ ಪರ ಆಪ್ತರು ಅವರ ಪರವಾಗಿ ಕಲೆ ಹಾಕ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಂತರ ಅದು ಅವರ ಪರ ವಕೀಲರಿಗೂ ಕೂಡ ಅದನ್ನ ಸಬ್ಮಿಟ್ ಮಾಡಲಾಗುತ್ತೆ. ರಿಮಾಂಡ್ ಕಾಪಿ, ಮತ್ತೊಂದು ಕಡೆ ಸಾಕ್ಷಿಗಳು, ಇಲ್ಲಿ ತನಕ ಉಲ್ಲೇಖ ಆಗಿರುವಂತಹ ಅಂಶಗಳು, ಜೊತೆಗೆ ಸೆಕ್ಷನ್ಗಳು ಎಲ್ಲವೂ ಕೂಡ ಮಾಹಿತಿ ಸಂಗ್ರಹ ಆಗ್ತಾ ಇದೆ. ಯಾರೆಲ್ಲ ಸಾಕ್ಷಿ ಹೇಳಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಪ್ರಮುಖ ಸಾಕ್ಷಿಗಳು ಅಂತ ಹೇಳಲಾಗ್ತಾ ಇದೆ. ಒಂದ್ ಕಡೆ ಡಿಜಿಟಲ್ ಎವಿಡೆನ್ಸ್, ಮತ್ತೊಂದು ಕಡೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕಂಡವರು ಕೂಡ ಸಾಕ್ಷಿ ಹೇಳೋದಕ್ಕೆ ಮುಂದಾಗಿದ್ದಾರಲ್ಲ, ಅದೆಲ್ಲವೂ ಕೂಡ ಕಂಟಕ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಬಗ್ಗೆ ಕೂಡ ಮಾಹಿತಿ ಸಂಗ್ರಹ ಆಗ್ತಾ ಇದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಸೊ ಮುಂದುವರೆದು ನಾವು ನೋಡೋದಾದ್ರೆ ಬರೀ ದರ್ಶನ್ ಮಾತ್ರ ಅಲ್ಲ, ಪವಿತ್ರ ಗೌಡ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಹಾಗಾಗಿ ಅವ್ರನ್ನ ನೋಡೋದಕ್ಕೆ ಅವರ ತಾಯಿಯ ಆಗಮನವಾಗಿದೆ ಜೈಲಿಗೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಜೈಲಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡ ವನವಾಸ. ಪವಿತ್ರ ಗೌಡ ಭೇಟಿಗೆ ತಾಯಿ ಸದ್ಯ ಶೋಭಾ ಆಗಮಿಸಿದ್ದಾರೆ. 50ಕ್ಕೂ ಹೆಚ್ಚು ದಿನಗಳಿಂದ ಪವಿತ್ರ ಗೌಡ ಜೈಲಲ್ಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಪವಿತ್ರ ಗೌಡ, ಅಕ್ಯೂಸ್ಡ್ ನಂಬರ್ 1. ಜೈಲಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡ ವನವಾಸ. ಅವರ ಕುಟುಂಬಸ್ಥರ ಆಗಮನ ಪದೇ ಪದೇ ಆಗ್ತಾನೆ ಇರುತ್ತೆ. ಈಗ ಅವರ ತಾಯಿ ಶೋಭಾ ಅವರ ಆಗಮನವಾಗಿದೆ. ತಾಯಿ ಮಗಳು ಎಲ್ಲರೂ ಕೂಡ ಆಗಮಿಸಿ ಅವರನ್ನ ಭೇಟಿ ಮಾಡಿ ಸದ್ಯ ಹೊರಗಡೆ ಆಗ್ತಾ ಇರುವಂತಹ ಬೆಳವಣಿಗೆ, ದರ್ಶನ್ ಅವರ ವಿಚಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಯಾರೆಲ್ಲ ಭೇಟಿ ಆಗ್ತಿದ್ದಾರೆ ಎಲ್ಲದರ ಬಗ್ಗೆ ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನ ಪವಿತ್ರ ಗೌಡಗೆ ಅವರ ಕುಟುಂಬಸ್ಥರೇ ಕೊಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇತ್ತು. ಮೊನ್ನೆ ತಾನೇ ಒಂದು ಸುದ್ದಿ ಬಂತು, ಯಾವಾಗಲೂ ಕೂಡ ದರ್ಶನ್ ಅವರನ್ನ ಭೇಟಿ ಆಗೋದಕ್ಕೆ ಅವ್ರ ಕುಟುಂಬಸ್ಥರು ಬಂದಾಗಲೇ ಈ ಕಡೆ ಪವಿತ್ರ ಗೌಡ ಅವರನ್ನ ಭೇಟಿ ಆಗೋದಕ್ಕೆ ಅವ್ರ ಕುಟುಂಬಸ್ಥರು ಬರ್ತಾರೆ, ಯಾಕಿರಬಹುದು ಅಂತ. ಅಂದ್ರೆ ದರ್ಶನ್ ಅವರನ್ನ ಯಾರು ಭೇಟಿ ಆದ್ರು, ಏನ್ ಬೆಳವಣಿಗೆ ಆಗ್ತಾ ಇದೆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಅವರ ಕುಟುಂಬಸ್ಥರು ಪವಿತ್ರ ಗೌಡಗೆ ನೀಡ್ತಿದ್ದಾರೆ ಎನ್ನುವಂತಹ ವಿಚಾರ ಬೆಳಕಿಗೆ ಬಂದಿತ್ತು. ಈಗ ಅದರ ಬೆನ್ನಿಗೆ ಮತ್ತೆ ಅವರ ತಾಯಿ ಶೋಭಾ ಸದ್ಯ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ದಾರೆ ಮಗಳ ಭೇಟಿಗಾಗಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಒಂದೊಂದೇ ಸಾಕ್ಷಿಗಳನ್ನು ಕಲೆ ಹಾಕ್ತಿದ್ದಾರೆ. ಆದ್ರೆ ಈಗ ಪೊಲೀಸರ ಕೈಗೆ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಿದೆ ಅಂತೆ. ಆ ಸಾಕ್ಷಿ ಏನು, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಟ್ವಿಸ್ಟ್. ಕಾಟೇರನ ಬಟ್ಟೆ ಮತ್ತು ರಕ್ತದ ಕಲೆಗಳು. ಬಿಂದಾಸ್ ಲೈಫ್
ಸಿನಿಮಾ ಶೂಟಿಂಗ್, ಬೇಕಾದಂಗೆ ಫಾರಿನ್ ಟ್ರಿಪ್, ಹೀಗೆ ಸಖತ್ತಾಗಿದ್ದ ಕಾಟೇರ ಕೊಲೆ ಕೇಸಲ್ಲಿ ಕಂಬಿ ಹಿಂದೆ ಹೋಗಿ 1.5 ತಿಂಗಳ ಮೇಲಾಗಿದೆ. ಮನೆ ಊಟವೂ ಇಲ್ಲದೆ ಸಾರಥಿ ಸೊರಗಿ ಹೋಗಿದ್ದಾರೆ. ಇದರ ಮಧ್ಯೆ ಡಿ ಗ್ಯಾಂಗ್ಗೆ ಸಾಕ್ಷ್ಯಗಳ ಸಂಕಟ ಶುರುವಾಗಿದೆ. ಹೌದು, ಜೈಲಲ್ಲಿರುವ ದರ್ಶನ್ಗೆ ಸದ್ಯ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೊಲೆ ನಡೆದ ದಿನ ದರ್ಶನ್ ಬಟ್ಟೆಗಳ ಮೇಲೆ ಬಿದ್ದಿದ್ದ ರಕ್ತದ ಹನಿಗಳನ್ನ FSL ಅಧಿಕಾರಿಗಳು ಸಂಗ್ರಹಿಸಿದ್ರು. ಇದೀಗ ಆ ವರದಿ ಹೊರಬಿದ್ದಿದೆ. ದರ್ಶನ್ ಬಟ್ಟೆ ಮೇಲಿದ್ದ ರಕ್ತದ ಕಲೆಗಳು ರೇಣುಕಾ ಸ್ವಾಮಿಯದ್ದೇ ಅಂತ ವಿಧಿ ವಿಜ್ಞಾನ ಪ್ರಯೋಗಾಲಯದ ರಿಪೋರ್ಟ್ ಹೇಳ್ತಾ ಇದೆ. ದಾಸನ ಬಟ್ಟೆ ಮೇಲಿಂದ ರಕ್ತದ ಕಲೆ ಗೊತ್ತಾಗಿದ್ದು ಹೇಗೆ? ಇನ್ನು ದರ್ಶನ್ ಬಟ್ಟೆ ಮೇಲಿಂದ ರೇಣುಕಾಸ್ವಾಮಿ FSL ಪರೀಕ್ಷೆ ಮಾಡಿದ್ರು. ರಕ್ತದ ಕಲೆಗಳನ್ನ ಪತ್ತೆ ಹಚ್ಚಲು ಲುಮಿನಾಲ್ ಟೆಸ್ಟ್ ಅನ್ನ ಅಧಿಕಾರಿಗಳು ನಡೆಸಿದ್ರು. ಬ್ಲೂ ಜೀನ್ಸ್ ಹಾಗೂ ಕಪ್ಪು ಬಣ್ಣದ ರೌಂಡ್ ನೆಕ್ ಟಿ ಶರ್ಟ್ ಮೇಲೆ FSL ಟೀಮ್ ಲುಮಿನಾಲ್ ಟೆಸ್ಟ್ ಮಾಡಿದ್ರು. ಲುಮಿನಾಲ್ ಎಂಬುದು ಒಂದು ಕೆಮಿಕಲ್. ಇದು ಬಟ್ಟೆಯ ಮೇಲಿನ ರಕ್ತದ ಕಲೆಗಳನ್ನ ಖಚಿತಪಡಿಸುತ್ತೆ. ಬಟ್ಟೆಯನ್ನ ವಾಶ್ ಮಾಡಿದ್ರೂ ಕೂಡ ಹಿಮೋಗ್ಲೋಬಿನ್ ಅಂಶ ಮಾತ್ರ ಹೋಗಿರಲ್ಲ. ಹೀಗಾಗಿ ಲುಮಿನಾಲ್ ಹಿಮೋಗ್ಲೋಬಿನ್ ಜೊತೆ ವರ್ತಿಸಿ ನೀಲಿ ಹಾಗೂ ಹಸಿರು ಬಣ್ಣದ ದ್ರಾವಣ ಉತ್ಪಾದಿಸುತ್ತೆ. ಬಳಿಕ ಇದರಿಂದ DNA ಸಂಗ್ರಹಿಸಲಾಗುತ್ತೆ. ಈ ರೀತಿಯಾಗಿಯೇ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು ಪತ್ತೆಯಾಗಿದೆ. ಸದ್ಯ ಈ ಪ್ರಕರಣದಲ್ಲಿ ಮಹತ್ವದ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹಿಸಿದ್ದಾರೆ. ಈ ಗ್ಯಾಂಗ್ಗೆ ಮತ್ತಷ್ಟು ಸಾಕ್ಷ್ಯ ಕಂಟಕವಾಗೋದು ಫೇಕ್ಸ್ ಎನ್ನಲಾಗ್ತಾ ಇದೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಈಗ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಯಾವಾಗ ಆಚೆ ಬರ್ತಾರೆ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ರೆ, ಈ ಕಡೆ ಪೊಲೀಸರು ಚಾರ್ಜ್ ಶೀಟ್ಗೆ ಸಲ್ಲಿಕೆಗೆ ಸಿದ್ಧತೆಗಳನ್ನ ಕೂಡ ಮಾಡ್ಕೊಳ್ತಿದ್ದಾರೆ. ಬಟ್ ಇಲ್ಲಿ ಪ್ರಮುಖ ಸಾಕ್ಷ್ಯ ಆಗುವುದು ರಕ್ತದ ಕಲೆಗಳು ಅಂತ ಹೇಳಲಾಗ್ತಾ ಇದೆ. ಆ ರಕ್ತದ ಕಲೆಗಳು ಹೇಗೆ ಸಾಕ್ಷಿ ಆಗುತ್ತೆ ಈ ಪ್ರಕರಣದಲ್ಲಿ, ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಡಿ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ಗೆ ಕೌಂಟ್ ಡೌನ್. ಸಾಕ್ಷ್ಯಾಧಾರ ಸಾಮ್ಯತೆಯಲ್ಲಿ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರ ತನಿಖೆ ಬಹುತೇಕ ಕೊನೆಯ ಹಂತಕ್ಕೆ ಬಂದಿದೆ. ಇದೇ ತಿಂಗಳಾಂತ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಪೊಲೀಸರು ಸಾಕ್ಷ್ಯಾಧಾರಗಳ ಸಾಮ್ಯತೆ ಮಾಡುತ್ತಿದ್ದಾರಂತೆ. ತನಿಖಾಧಿಕಾರಿಗಳಿಂದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡುವ ಕೆಲಸ ಜೋರಾಗಿದ್ದು, ರೇಣುಕಾಸ್ವಾಮಿ ಕೊಲೆ ಮಾಡುವಾಗ ಕೃತ್ಯಕ್ಕೆ ಬಳಸಿದ್ದ ನಟ ದರ್ಶನ್, ಪವಿತ್ರ ಗೌಡಗೆ ಬಂದು ಹೋಗಿದ್ದ ಕಾರು, ಬೇರೆ ಆರೋಪಿಗಳು ಬಳಸಿದ್ದ ಒಟ್ಟು 8ಕ್ಕೂ ಹೆಚ್ಚು ವಾಹನಗಳನ್ನು ಪೊಲೀಸರು ಸೀಸ್ ಮಾಡಿದ್ರು. ಡೆಡ್ ಬಾಡಿ ಸಾಗಾಟ ಮಾಡಲು ಬಳಸಿದ್ದ ಕಾರುಗಳು, ಓಡಾಡಿರೋ ಸಿಸಿಟಿವಿ ವಿಜುವಲ್ ಪೊಲೀಸರ ತನಿಖೆ ವೇಳೆ ಲಭ್ಯವಾಗಿತ್ತು. ಸಿಸಿಟಿವಿ ವಿಜುವಲ್ ಆಧರಿಸಿ ಕಾರು, ಬೈಕ್ಗಳ ಸಾಮ್ಯತೆ ಮಾಡಲಾಗುತ್ತಿದೆಯಂತೆ. ಸೀಸ್ ಮಾಡಿರುವ ಅಷ್ಟು ವಾಹನಗಳು ಕೃತ್ಯದಲ್ಲಿ ಭಾಗಿಯಾಗಿರುವುದು ಖಾತರಿಯಾಗಿದೆ. ಇದು ದರ್ಶನ್ ಅಂಡ್ ಗ್ಯಾಂಗ್ ಮತ್ತೊಂದು ಬ್ಯಾಕ್ ಡ್ರಾಪ್ ಆಗಲಿದೆ. ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದಾಗ ಬಳಸಿದ್ದ ಕಾರು, ಸಿಸಿಟಿವಿ ದೃಶ್ಯ ಹಾಗೂ ಸೀಸ್ ಮಾಡಿರುವ ಕಾರಿನ ಸ್ವಾಮ್ಯತೆ ಆಗಿದೆಯಂತೆ. ಇನ್ನು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬಂದಿದ್ದ ಕಾರು, ಬಾಡಿ ಶಿಫ್ಟ್ ಮಾಡೋದಕ್ಕೆ ಬಳಸಿದ್ದ ಕಾರು ಹಾಗೂ 2 ಬೈಕ್ ಬಳಕೆ ಮಾಡಿರುವುದು ಸಾಬೀತಾಗಿದೆ. ಇದು ಕೂಡ ಚಾರ್ಜ್ ಶೀಟ್ನಲ್ಲಿ ಪ್ರಮುಖ ಸಾಕ್ಷ್ಯಾಧಾರವನ್ನಾಗಿ ಪರಿಗಣಿಸಲು ಪೊಲೀಸರು ಮುಂದಾಗಿದ್ದಾರೆ. ಅಜಯ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.